ಸಿಎಂಗೆ ಈಗ ಒಬ್ಬ ವ್ಯಕ್ತಿಯ ಸಾಧನೆಯನ್ನ ಆತನ ಕೊಡುಗೆಯನ್ನ ಅಳೆಯುವಂತಹ ಅರ್ಹತೆ ಮೊದಲನೇದಾಗಿ ಸಿದ್ದರಾಮಯ್ಯನವ್ರಿಗೆ ಇದೆಯಾ? ಕಳೆದ 2 ವರ್ಷ ಆಯ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ, 2 ವರ್ಷ ಅವ್ರು ತುಂಬಿತು. 2 ವರ್ಷದಲ್ಲಿ ಇಡೀ ರಾಜ್ಯದ ಜನರ ತಲೆ ಮೇಲಿನ ಸಾಲವನ್ನು ಹೆಚ್ಚು ಮಾಡಿದ್ದು, ರಾಜ್ಯಾದ್ಯಂತ ಕೊಲೆಗಳ ಸರಣಿಗೆ ದಾರಿ ಮಾಡಿಕೊಟ್ಟಿದ್ದು, ಅಂಗನವಾಡಿ ಕಾರ್ಯಕರ್ತರಿಗೆ, ಆಶಾ ಕಾರ್ಯಕರ್ತರಿಗೆ 10,000 ರೂಪಾಯಿ ನಿಮಗೆ ಸಂಬಳ ಮಾಡ್ತೀನಿ ಅಂತ ಸುಳ್ಳು ಹೇಳಿದ್ದು, ನಿರುದ್ಯೋಗಿ ಯುವಕರಿಗೆ ನಿಮಗೆ ಯುವ ನಿಧಿ ಕೊಡ್ತೀನಿ ಅಂತ ಟೋಪಿ ಹಾಕಿದ್ದು, ಗೌರ್ಮೆಂಟ್ ಉದ್ಯೋಗಿಗಳಿಗೆ ನ್ಯೂ ಪೆನ್ಷನ್ ಸ್ಕೀಮ್ ಬದಲು ಓಲ್ಡ್ ಪೆನ್ಷನ್ ಸ್ಕೀಮ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು 3 ನಾಮ ಎಳೆದಿದ್ದು, ಅನ್ನಭಾಗ್ಯ ಕೊಡ್ತೀನಿ, ಅದೇ ರೀತಿಯಲ್ಲಿ ಗೃಹಲಕ್ಷ್ಮಿ ಕೊಡ್ತೀನಿ ಅಂತ ಹೇಳಿ ಕಳೆದ 8 ತಿಂಗಳಿಂದ ಟೋಪಿ ಹಾಕ್ತಾ ಇರೋಂಥದ್ದು. ಅದು ಬಿಟ್ಟು ನೀವೇನಾರು ಮಾಡಿದಿರ ಸರ್? ಈ ರೀತಿ ಜನಕ್ಕೆ ಪ್ರತಿನಿತ್ಯವೂ ಟೋಪಿ ಹಾಕುವಂಥ ವ್ಯಕ್ತಿಗೆ ಮೋದಿಯವರು ಕೊಟ್ಟಿರುವಂತಹ ಕೊಡುಗೆಯನ್ನ ಅಳೆಯುವಂಥ ಸಾಮರ್ಥ್ಯ ಇದೆ, ಅದನ್ನು ಫಸ್ಟ್ ತಿಳ್ಕೊಳಕ್ಕೆ ಹೇಳಿ. ಇತ್ತೀಚೆಗೆ ಅಷ್ಟೇ ಭಾರತ $4 ಟ್ರಿಲಿಯನ್ ಎಕನಾಮಿ ಆಗಿದೆ. ಅದ್ರ ಜೊತೆಗೆ ಇವತ್ತೊಂದು ತಿಳ್ಕೊಳ್ಳಿ, ಇವತ್ತು ಸಿದ್ದರಾಮಯ್ಯನವ್ರ ಪ್ರತಿ ಮೈಸೂರಿಗೆ ಬರ್ತಾರಲ್ಲ ಸರ್, ಬೆಂಗಳೂರಿಂದ ನೀವು ಮೈಸೂರಿಗೆ ಬರ್ತಿರಲ್ಲ ರೋಡು, ಆ ದಶಪಥ ಹೆದ್ದಾರಿ ಮಾಡಿರೋದು ಮೋದಿಯವ್ರ ಕೊಡುಗೆ ಸರ್. ಈ ಮೈಸೂರು ರಿಂಗ್ ರೋಡ್ ಇದೆಯಲ್ಲ, ಅದನ್ನು ನ್ಯಾಷನಲ್ ಹೈವೇ ಮೋದಿಯವ್ರು ಮಾಡ್ಕೊಂಡಿರೋದು ಸರ್. ಈ ಮೈಸೂರು ಏರ್ಪೋರ್ಟ್ ಇದೆಯಲ್ಲ, ಅದು ಇವತ್ತು ವಿಮಾನ ಬಂದಿದ್ರೆ ಅದಕ್ಕೆ ಮೋದಿಯವ್ರ ಕಾರಣ ಸರ್. ಈಗ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ಅದು ಉದ್ಘಾಟನೆ ಆಗಿದೆ ಸರ್, ಅದು ಮೋದಿಯವ್ರ ಕಾರಣ ಸರ್. ಆ ರೈಲ್ವೆ ಸ್ಟೇಷನ್ ಹೋಗಿ ನೋಡಿ, ಬ್ರ್ಯಾಂಡ್ ನ್ಯೂ ರೈಲ್ವೆ ಸ್ಟೇಷನ್ ಆಗ್ತಿದೆ, ಅದು ಮೋದಿಯವ್ರ ಕೊಡುಗೆ ಸರ್. ಇಲ್ಲಿ ಮೈಸೂರದ ತಗೊಳ್ಳಿ, ಇಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರ ಮೋದಿಯವ್ರ ಕೊಡುಗೆ ಸರ್. ಅಲ್ಲಿ ಹೋಗಿ ಕೊಚ್ಚೆ ಆಗ್ತಿರುತ್ತೆ ಮಳೆಗಾಲ ಟೈಮಲ್ಲಿ, ಆ ಎಕ್ಸಿಬಿಷನ್ ಗ್ರೌಂಡಿಗೆ ಅದಕ್ಕೆ ಒಂದು ಕಾಯಕಲ್ಪ ಕೊಡೋದಕ್ಕೆ ಸ್ವದೇಶ್ ದರ್ಶನಲ್ಲಿ 80 ಕೋಟಿ ಕೊಟ್ಟಿರೋರು ಮೋದಿಯವರು ಸರ್. ಈ ಹಳೆ DC ಆಫೀಸಿಗೆ ಅದಕ್ಕೆ ಮತ್ತೆ ಅದನ್ನು ರಿನೋವೇಷನ್ ಮಾಡಿ ಅದಕ್ಕೊಂದು ಮ್ಯೂಸಿಯಂ ಮಾಡೋದಕ್ಕೋಸ್ಕರವಾಗಿ ಅದಕ್ಕೊಂದು 23 ಕೋಟಿ ರೂಪಾಯಿನ ಸ್ವದೇಶ್ ದರ್ಶನದಿಂದಲೇ ಡೈವರ್ಟ್ ಮಾಡಿರೋದು ಸರ್, ಅದು ಮೋದಿಯವರು ಕೊಟ್ಟಿರೋಂಥದ್ದು. ನೀವು ಅಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಚುನಾವಣೆ ಟೈಮಲ್ಲಿ ಹೋಗಿ ಸರೆಂಡರ್ ಆಗಿದ್ರಲ್ಲ, ಆ ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೆ 45 ಕೋಟಿ ಕೊಟ್ಟಿರೋದು ಮೋದಿಯವರು ಸರ್. ಬರೀ ಮೈಸೂರದ ಅಷ್ಟೇ ಹೇಳ್ತಾ ಇದ್ದೀನಿ ಸರ್. ನೀವು ಫಿಲ್ಮ್ ಸಿಟಿ ಮಾಡ್ತೀನಿ, ಫಿಲ್ಮ್ ಅಂತ ಹಿಮ್ಮ ಹೋತ್ರ ಅಂತ ಹೇಳಿದ್ರಿ, ಮಾಡಿದ್ರ ಸರ್? ಏನಾರೇ ಮಾಡಿದ್ರ ಸರ್? ಮಾಡಿಲ್ಲ. ಈಗ ಈ ಕಡೆ ಮಂಡ್ಯ, ಮೈಸೂರು, ಚಾಮರಾಜನಗರ, ಕೊಡಗು, ಹಾಸನ ಸೇರ್ಕೊಂಡು ಒಂದು ಟೂರಿಸಂ ಸರ್ಕ್ಯೂಟ್ ಮಾಡ್ತೀನಿ ಅಂತ ಹೇಳಿದ್ರಿ, ಮಾಡಿದ್ರ ಸರ್? ಮಾಡಿಲ್ಲ. ಬರ್ತೀರಿ, ಮೈಸೂರಿಗೆ ಬರೋದು ಬೀಗ್ರೂಟ, ಬಾಡೂಟ, ಮಾಧ್ಯಮಗಳ ಉಡಾಫೆ ಸ್ಟೇಟ್ಮೆಂಟು. ಇದು ಬಿಟ್ಟರೆ ಏನು ಮಾಡಿದ್ರಿ ಅದನ್ನ ಹೇಳಿ ಸರ್ ದಯವಿಟ್ಟು. ಮೋದಿಯವ್ರ ಬಗ್ಗೆ ನೀವು ಅವ್ರಿಗೆ ಸರ್ಟಿಫಿಕೇಟ್ ಕೊಡೋದಕ್ಕೆ ನಿಮ್ಮ ಯೋಗ್ಯತೆ ಏನು ಅನ್ನೋದನ್ನು ಫಸ್ಟ್ ನೋಡ್ಕೊಳ್ಳಿ ಸರ್. ನೋಡಿ, 60 ಕೋಟಿ ಜನ ಕುಂಭಮೇಳಕ್ಕೆ ಬಂದರು. ಬೆಳಗಿನ ಜಾವ ನಾಗಾ ಸಾಧುಗಳು ಸ್ನಾನಕ್ಕೆ ಹೋಗ್ತಾರೆ. ಆ ಟೈಮ್ ಒಳಗಡೆ ಅಲ್ಲಿ ಮಲಗಿದ್ದವ್ರ ಮೇಲೆ ನೂಕುನುಗ್ಗಲಾಗಿ ಧಾವಿಸಿದ್ರಿಂದಾಗಿ ಅಲ್ಲಿ ಸಾವು ನೋವು 1 ದಿನ ಸಂಭವಿಸಿತು. ಅದಾದ ನಂತರ 45 ದಿನ ನಡೀತು ಕುಂಭಮೇಳ, ಒಂದು ಅವಘಡ ಸಂಭವಿಸ್ತಾ ಹೇಳಿ ದಯವಿಟ್ಟು. 60 ಕೋಟಿ ಜನಸಂಖ್ಯೆಯನ್ನ ಅಷ್ಟು ಕಡೆಯಿಂದ ಬಂದರು, ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನ್ ಇಂದ ಹಿಡಿದು ಎಲ್ಲದನ್ನು ಮೇಂಟೈನ್ ಮಾಡಿದ್ರಲ್ಲ ಯೋಗಿ ಆದಿತ್ಯನಾಥ್. 60 ಕೋಟಿ ಜನ ಸಂಭಾಳಿಸಿದರೆ. 60 ಕೋಟಿ ಅಂತಂದ್ರೆ ಹೆಚ್ಚು ಕಡಿಮೆ ಕರ್ನಾಟಕದಂತ ಒಂದು 8 ಕರ್ನಾಟಕ ಒಂದು ಕಡೆ ಹೋದ್ರೆ ಎಷ್ಟಾಗ್ಬೋದು ಹೇಳಿ? ಅಷ್ಟು ಜನರನ್ನ ಸಂಭಾಳಿಸಿದರೆ. ಅದ್ರ ಬಗ್ಗೆ ಮಾತಾಡ್ತಿರಲ್ಲ ಸರ್. ಫಸ್ಟ್ ನಿಮ್ಮಲ್ಲಾಗಿರೋದು, ನೀವು ಮೋಸ್ಟ್ ಎಫಿಷಿಯಂಟ್ ಚೀಫ್ ಮಿನಿಸ್ಟರ್ ಅಲ್ವಾ? ನಿಮ್ಮಲ್ಲಿ ಈ ಥರದ ಘಟನೆಗಳು ನಡಿಬಾರ್ದಲ್ವಾ? ಅವ್ರು ಮಾಡಿದ್ರು, ಇವ್ರು ಹಿಂಗೆ ಕಾಲದಲ್ಲಿ ಹಿಂಗಾಯ್ತು, ಅದನ್ನ ಹೇಳಕ್ ನಿಮಗೆ ಅಧಿಕಾರಕ್ಕೆ ತಂದಿದ್ದಾರ? ನಿಮ್ಮ ಕಾರ್ಯದಕ್ಷತೆ ಬಗ್ಗೆ ಹೇಳಿ ಸರ್. ಒಂದು ಸಣ್ಣ ಒಂದು ಬೆಂಗಳೂರಿನಲ್ಲಿ ನಿಮಗೆ ಇಷ್ಟು ಜನ ಬಂದಾದ ಕೂಡಲೇ ಅದನ್ನು ಮೇಂಟೈನ್ ಮಾಡಕ್ಕೆ ನಿಮ್ಮ ಕೈಲಿ ಆಗಲ್ಲ. ನೀವು ಕುಂಭಮೇಳದ ಬಗ್ಗೆ ಯಾಕೆ ಸರ್ ಮಾತಾಡಕ್ಕೆ ಹೋಗ್ತೀರಿ? ನಿಮ್ಮ ಕುಂಭಮೇಳಕ್ಕೆ DK ಶಿವಕುಮಾರ್ ನಿಮ್ಮ ಉಪಮುಖ್ಯಮಂತ್ರಿ ಹೋಗಿ ಅಲ್ಲಿ ಹೋಗಿ ಪುಣ್ಯ ಸ್ನಾನವನ್ನು ಮಾಡ್ಕೊಂಡು ಬಂದಿದ್ದಾರೆ. ವ್ಯವಸ್ಥೆ ಎಷ್ಟು ಚೆನ್ನಾಗಿತ್ತು ಅಂತ ಅವ್ರನ್ನೇ ದಯವಿಟ್ಟು ಕೇಳಿ. ಇನ್ನು ವಿಧಾನಸೌಧದ ಬಗ್ಗೆ ನೀವು ಹೇಳಕ್ಕೆ ನಾನು ವಿಧಾನಸೌಧದ ವ್ಯಾಪ್ತಿಗಷ್ಟೇ ಮುಖ್ಯಮಂತ್ರಿ, ವಿಧಾನಸೌಧದ ವ್ಯಾಪ್ತಿಗಷ್ಟೇ ನನ್ನ ಕಾನೂನು ಸುವ್ಯವಸ್ಥೆ ಅನ್ನೋದು ನನ್ನ ಸುಪರ್ದಿಗೆ ಬರುತ್ತೆ. ಇನ್ನು ಉಳಿದ ಬೇರೆ ಕಡೆ ಏನು ನಡೆದ್ರು ಅದು ನನ್ನ ಜವಾಬ್ದಾರಿ ಅಲ್ಲ ಅಂತ ಹೇಳೋದಾದ್ರೆ ನೀವೊಬ್ಬರು ಮುಖ್ಯಮಂತ್ರಿನೇ ಅಲ್ಲ. ಬಹುಶಃ ಅಧಿಕಾರಿಗಳಿಗೆ ನೀವು ಕರ್ನಾಟಕವನ್ನು ರೂಲ್ ಮಾಡೋದಕ್ಕೆ, ಕರ್ನಾಟಕದ ಆಡಳಿತ ವ್ಯವಸ್ಥೆ ನೋಡ್ಕೊಳ್ಳೋದಕ್ಕೆ ಅಧಿಕಾರಿಗಳಿಗೆ ನೀವು ಅಧಿಕಾರವನ್ನು ಹಸ್ತಾಂತರವನ್ನು ಮಾಡಿಬಿಡಿ ಸರ್.